ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೊಸ ವರ್ಷ ಹತ್ರ ಬಂದೇ ಬಿಡ್ತು. ನಾನು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಮೋಸ್ಟ್ಲಿ 2 ಪಾರ್ಟಾಗಿ ಈ ವಿಡಿಯೋನ ಮಾಡ್ತೀನಿ ಅನ್ಕೋತೀನಿ. ನೋಡೋಣ, ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಯಾರಾದರೂ ಈ ವಿಡಿಯೋನ ಲೇಟಾಗಿ ನೋಡಿದ್ರೆ ಅವ್ರಿಗೆ ನಾನು ಫಸ್ಟಿಗೆ ಹೇಳ್ಬಿಡ್ತೀನಿ, ಯು ಕ್ಯಾನ್ ಯೂಟಿಲೈಸ್ ದಿಸ್ ವಿಡಿಯೋ. ಓಕೆನಾ? ನೀವು ಯಾವತ್ತು ನೋಡ್ತೀರಾ ಆವತ್ತು ಕೂಡ ನೀವು ಈ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಬಹುದು. ಓಕೆ. ಆ್ಯಂಡ್ ಪೀರಿಯಡ್ಸಲ್ಲಿ ಇದ್ದವ್ರು ಮಾಡ್ಬೋದಾ ಅಂತ ಕ್ವೆಶನ್ ಹಾಕ್ತೀರಾ. ಡೆಫಿನೆಟ್ಲಿ ಎಸ್. ಅದು ಪೀರಿಯಡ್ಸ್ಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಆ್ಯಂಡ್ ಎನಿ ಟೈಮ್ ಎನಿ ಡೇ ಯು ಕ್ಯಾನ್ ಡೂ ದಿಸ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್. ಓಕೆನಾ? ಯಾವ ಟೈಮ್, ಯಾವ ಒಂದು ಟೈಮ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಾನು ಹೇಳ್ತೀನಿ ಕೆಲವು ಟೈಮ್ಗಳನ್ನು, ಬಟ್ ಆ ಟೈಮಲ್ಲಿ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಓಕೆನಾ? ಸೊ ಎಲ್ಲರಿಗೂ ಅಡ್ವಾನ್ಸ್ ವಿಶಸ್, ಹ್ಯಾಪಿ ನ್ಯೂ ಇಯರ್. ನಿಮಗೆ 2024 ಒಳ್ಳೆ ಲೈಫನ್ನು ತಂದುಕೊಡ್ಲಿ, ನೀವು ಅಂದ್ಕೊಂಡು ಎಲ್ಲ ಸಕ್ಸಸ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಬಿಫೋರ್ ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂತ ಹೇಳೋಕ್ಕೂ ಮುಂಚೆ ನಾನು ನಿಮಗೆ ಒಂದು ವಿಷಯನ ಹೇಳ್ತೀನಿ 2024 ಬಗ್ಗೆ. ಸೊ 2024 ಏನಿದೆಯಲ್ಲ, ಇಟ್ಸ್ ಅ ನಂಬರ್ ಆಫ್ 8. ಅಂದರೆ 8 ಅನ್ನೋ ನಂಬರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ತೀನಿ. 2024 ಇಯರ್ನ ನೀವು ಸಿಂಗಲ್ ಡಿಜಿಟ್ಟಿಗೆ ಮಾಡೋದಾದರೆ ಅದು ನಿಮಗೆ ನಂಬರ್ 8 ಅಂತ ಸಿಗುತ್ತೆ. ಓಕೆನಾ? ನಂಬರ್ 8 ಇಸ್ ರೂಲ್ಡ್ ಬೈ ಸ್ಯಾಟ್ರನ್. ಓಕೆ, ಸ್ಯಾಟ್ರನ್ ರೂಲ್ ಮಾಡ್ತಾ ಇರುತ್ತೆ ನಂಬರ್ 8ಅನ್ನು. ಅದು ಗ್ರಹದ ಬಗ್ಗೆ ಬಿಟ್ಟು ಹಾಕಿ ನಮಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ. ಬಟ್ 8 ಅನ್ನೋದು ಏನಿದೆಯಲ್ಲ, ಇದು ಕಾರ್ಮಿಕ್ ನಂಬರ್ ಥರ. ಓಕೆ, 8 ಇನ್ಫಿನಿಟಿ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಬ್ಯಾಕ್ ಟು ಯು. ವಾಟ್ ಗೋಸ್ ಅರೌಂಡ್ ಕಮ್ಸ್ ಬ್ಯಾಕ್ ಟು ಯು ಅಂದರೆ ನೀವು ಒಳ್ಳೆ ಕರ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಕರ್ಮ ಬಂದು ಹಿಟ್ಟಾಗುತ್ತೆ, ಬ್ಯಾಡ್ ಕರ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬ್ಯಾಡ್ ಕರ್ಮ ಬಂದು ಹಿಟ್ಟಾಗುತ್ತೆ. ಸೊ ಮುಂದಿನ ವರ್ಷ ನಿಮಗೆ 8 ಅಂತ ಅಂದರೆ ಅಬಂಡೆನ್ಸ್, ಪ್ರಾಸ್ಪ್ಯಾರಿಟಿ, ದುಡ್ಡು. ಓಕೆನಾ? ಅಬಂಡೆನ್ಸಿಗೆ ಸ್ಪೆಷಲಿ ಅಂದರೆ ಅಬಂಡೆಂಟ್ ಲೈಫ್, ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿರುವಂತಹ ಒಂದು ಲೈಫ್ ಆಗಿರುತ್ತೆ. ಆ್ಯಂಡ್ ಕಾರ್ಮಿಕ್ ನಂಬರ್ ಕೂಡ. ಓಕೆ, ಯಾ. ಸೊ ಹಾಗಾದರೆ ಈ ವರ್ಷ ನೀವು ಆದಷ್ಟು ಒಳ್ಳೆಯದನ್ನು ಮ್ಯಾನಿಫೆಸ್ಟ್ ಮಾಡಿ, ಯಾವುದು ನಿಮಗೆ ಖುಷಿ ತಂದುಕೊಡುತ್ತೆ ಅದನ್ನು ಮ್ಯಾನಿಫೆಸ್ಟ್ ಮಾಡಿ. ಓಕೆ, ಕಮಿಂಗ್ ಬ್ಯಾಕ್. ಹಾಗಾದರೆ ಏನು ಪ್ರಾಸೆಸ್ ಇದೆ ನಾವು ಮಾಡಬೇಕಾಗಿರೋದು? ಫಸ್ಟ್ ನಾನು ನಿಮಗೆ ಇಲ್ಲಿ ತೋರಿಸ್ಬಿಡ್ತೀನಿ. ನಾನು ಡೀಟೇಲಾಗಿ ಬರೆದಿದ್ದೀನಿ, ನಿಮ್ಮ ಯಾರಿಗೂ ಕನ್ಫ್ಯೂಷನ್ ಆಗಬಾರ್ದು ಅಂತ ಫುಲ್ ಗ್ಯಾಪ್ ಕೊಟ್ಟು ಇಲ್ಲೆಲ್ಲ ಫಿಲ್ ಮಾಡ್ಕೊತಾನೆ ಬರೆದಿದ್ದೀನಿ. ಕ್ಲೀನ್ ಯೋರ್ ಸ್ಪೇಸ್. ನಿಮ್ಮ ಒಂದು ರೂಮನ್ನ ನೀವು ಕ್ಲೀನ್ ಮಾಡ್ಕೋಬೇಕು. ಕ್ಲಸ್ಟರ್ ಅಂತ ಹೇಳ್ತಾರೆ. ಐ ನೋ, ಈಗ ರೀಸೆಂಟಾಗಿ ದೀಪಾವಳಿಗೂ ಕ್ಲೀನ್ ಮಾಡಿದ್ರಿ, ಎಲ್ಲ ನನಗೆ ಗೊತ್ತು. ಬಟ್ ಇನ್ನೂ ಒಂದು ಸಲ ನೀವು ರೂಮನ್ನು ಕ್ಲೀನ್ ಮಾಡಬೇಕು. ನಿಮ್ಮ ಬಟ್ಟೆಗಳು, ಬೇಡದೇ ಇರೋ ಬಟ್ಟೆಗಳನ್ನೆಲ್ಲ ತೆಗೆದು ಹಾಕಬೇಕು, ಯಾರಿಗಾದರೂ ಕೊಡಬೇಕು. ನಿಮಗೆ ಅದನ್ನು ವಿತಿನ್ 31st ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಕಡೆ ಬೇಡದೇ ಇರೋ ಬಟ್ಟೆನೆಲ್ಲ ಒಂದು ಕಡೆ ಗುಂಪು ಮಾಡಿ ಇಟ್ಬಿಡಿ. ಯಾವುದಾದ್ರೂ ಅನಾಥಾಶ್ರಮಕ್ಕೋ ಇಲ್ಲ ನಿಮ್ಮ ಮನೆಗೆ ಬರೋ ಕೆಲಸದವ್ರಿಗೋ, ನಿಮಗೆ ಗೊತ್ತಲ್ಲ ನಿಮ್ಗೆ ಯಾರು ಕೊಡಬೇಕಂತಂದು. ಸೊ ಆ ರೀತಿ ಮಾಡಿ. ಯೂಸ್ ಮಾಡದೇ ಇರೋ ಬಟ್ಟೆಗಳನ್ನು ದಯವಿಟ್ಟು ಫಸ್ಟ್ ತೆಗೀರಿ. ನೆಕ್ಸ್ಟ್, ನಿಮ್ಮ ಒಂದು ಈ ಥರ ಸ್ಪೇಸ್, ಈ ಥರ ನಿಮ್ದು ಏನಾದರೂ ಒಂದು ಸ್ಪೇಸ್ ಇದ್ದರೆ ಮೇಕ್ ಶ್ಯೂರ್ ಯು ವಿಲ್ ಕ್ಲೀನ್ ದ್ಯಾಟ್. ಈಗ ನನಗೆ ಇಲ್ಲಿ ಯಾವುದಾದ್ರೂ ಒಂದು ಪೆನ್ ಯೂಸ್ ಮಾಡಲ್ಲ ನಾನು ಅಂದರೆ ಐ ಹ್ಯಾವ್ ಟು ರಿಮೂವ್ ದ್ಯಾಟ್. ಓಕೆನಾ? ನಿಮ್ಮದು ಹಾಗೇ ಇರಲಿ. ಆ್ಯಂಡ್ ನಿಮ್ಮ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಈಗ ಫಾರ್ ಎಕ್ಸಾಂಪಲ್ ಈ ವರ್ಷ ಯಾರಾದರೂ ಕೋರ್ಟ್ಗೆ ಓಡಾಡಿ ಆ ಕೋರ್ಟ್ ಕೇಸ್ ಮುಗಿದಿದ್ದು ಆ ಡಾಕ್ಯುಮೆಂಟ್ಸ್ ನಿಮಗೆ ಬೇಡದೇ ಇರೋ ಡಾಕ್ಯುಮೆಂಟ್ಸ್ ಇರುತ್ತೆ. ಮೇಕ್ ಶ್ಯೂರ್ ಬೇಡದೇ ಇರೋದು ಎಲ್ಲದನ್ನೂ ಸುಟ್ಟು ಹಾಕ್ಬಿಡಬೇಡಿ, ಬೇಡದೇ ಇರೋದು ಮಾತ್ರ. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ತೆಗೆದಿಟ್ಕೊಳ್ಳಿ. ಅಥವಾ ಈಗ ಎಲ್ಲೋ ಪ್ರಿಂಟೌಟ್ ತೆಗ್ಸೋಕ್ಕೆ ಹೋಗಿರ್ತೀವಿ, ಮಿಸ್ ಆಗಿ ಒಂದು 2-3 ಪೇಜ್ ಜಾಸ್ತಿ ಪ್ರಿಂಟೌಟ್ ತೆಗ್ಸಿರ್ತೀವಿ, ಇಲ್ಲ ತಪ್ಪಾಗಿ ಪ್ರಿಂಟೌಟ್ ತೆಗ್ಸಿರ್ತೀವಿ. ಆ ಥರದ ಪೇಪರ್ಗಳನ್ನೆಲ್ಲ ನಾವೆಲ್ಲೋ ಇಟ್ಬಿಟ್ಟು ಡಂಪ್ ಮಾಡಿರ್ತೀವಿ. ಸೊ ಆ ಥರದ ಪೇಪರ್ಗಳು. ಆ್ಯಂಡ್ ನೀವು ಈಗ ಮ್ಯಾನಿಫೆಸ್ಟೇಷನ್ ಜರ್ನಲ್ನ ನಾನು ಹೇಳಿದ್ದೆ ಅಲ್ವಾ, ಅದನ್ನೆಲ್ಲ ಬರೆದಿದ್ದೀರಾ. 11 ಪೋರ್ಟಲ್ ಬರೆದಿದ್ದೀರಾ, ಎಲ್ಲ ಪೋರ್ಟಲ್ಗಳನ್ನು ಬರೆದಿದ್ದೀರಾ. ಕರೆಕ್ಟ್. ಸೊ ಕೆಲವರಿಗೆ ಫುಲ್ಫಿಲ್ ಆಗಿದೆ, ಕೆಲವ್ರಿಗೆ ಫುಲ್ಫಿಲ್ ಆಗಿಲ್ಲ. ಆಗದೇ ಇದ್ದರೂ ಕೂಡ ಅದನ್ನು ಬುಕ್ಕಲ್ಲಿ ಬರೆದಿದ್ರೆ ಆ ಪೇಪರ್ನ ಬುಕ್ಕಲ್ಲಿರೋ ಪೇಪರ್ನ ಹರಿದ್ಬಿಟ್ಟು ಬರ್ನ್ ಮಾಡಿ. ಈ ರೀತಿ ಎಲ್ಲ ಪೇಪರ್ಗಳನ್ನು ಬರ್ನ್ ಮಾಡಿ ಡಸ್ಟ್ಬಿನ್ನಿಗೆ ಹಾಕಿ, ಇಲ್ಲ ಯೂನಿವರ್ಸಿಗೆ ಬ್ಲೋ ಮಾಡಿ, ನಿಮ್ಮ ಇಷ್ಟ. ಎನಿಥಿಂಗ್ ಯು ಕ್ಯಾನ್ ಡೂ ದಟ್. ಓಕೆನಾ? ಸೊ ನಿಮ್ಗೇನು ಮನಸ್ಸಿಗೆ ಹತ್ರ ಅನಿಸುತ್ತೆ ಅದನ್ನು ನೀವು ಮಾಡ್ಬೋದು. ಸೊ ಫಸ್ಟ್ ಥಿಂಗ್ ನೀವೇನು ಮಾಡ್ತೀರಾ, ನಿಮ್ಮ ಸ್ಪೇಸನ್ನು ಕ್ಲೀನ್ ಮಾಡ್ಕೋತೀರಾ. ಫಸ್ಟ್ ನೀವು ಇದನ್ನೇ ಮಾಡಬೇಕು.
ಓಕೆ, ಎನಿ ಟೈಮ್ ಎನಿ ಡೇ ಯಾವ ಟೈಮಲ್ಲಾದರೂ ಮಾಡ್ಕೊಳ್ಳಿ. ಆದಷ್ಟು 31ನೇ ತಾರೀಕು ಒಳಗೆ ಮಾಡೋಕ್ಕೆ ಟ್ರೈ ಮಾಡಿ. ಡಿಸೆಂಬರ್ 31, 2023 ಒಳಗೆ ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ನಮಗೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಎಲ್ಲ ಒಂದೇ ಸಲ ಮಾಡಬೇಕಂದ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಸೊ ಸ್ಪೇಸನ್ನು ಕ್ಲೀನ್ ಮಾಡ್ಕೊಳ್ಳಿ. ಫಸ್ಟ್ ನೀವು ಮಾಡಬೇಕಾಗಿರೋದು ಇದು. ಎರಡನೇದು, ಬರ್ನ್ ಆಲ್ ರಿಟರ್ನ್ ಪೇಪರ್ಸ್ ಆರ್ ಟೇರ್ ಬರ್ನ್. ಓಕೆ, ಸೊ ಏನಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ವ, ನಿಮ್ಗೆ ಯಾವುದು ಬೇಡದೇ ಇರೋ ಡಾಕ್ಯುಮೆಂಟ್ಸ್ ಇರ್ಬೋದು, ಅಥವಾ ನಿಮ್ದು ಯಾವುದೋ ಹಳೆಯದು ನೋಟ್ಸ್ಗಳಿರ್ಬೋದು, ವಾಟ್ ಎವರ್, ಜಸ್ಟ್ ಬರ್ನ್ ಇಟ್, ಸುಟ್ಟು ಬಿಸಾಕ್ಬಿಡಿ. ಓಕೆನಾ? ಅಥವಾ ನೀವು ಬುಕ್ಕಲ್ಲಿ ಬರೆದಿದ್ದೀರಾ ಅಂತ ಹೇಳ್ತೀರಾ. ಇನ್ನು ಕೆಲವರಿಗೆ ಪೇಪರಲ್ಲಿ ಬರ್ನ್ ಮಾಡಿ ಅಂದ ತಕ್ಷಣ ಬುಕ್ಕಲ್ಲಿ ಬರೆದಿದ್ದೀನಿ ಅನ್ನೋ ನಂತರ ಆ ಬುಕ್ಕನ್ನ ಹರಿರಿ, ಏನಾಗಲ್ಲ. ಈ ರೀತಿ ಪೇಜ್ಗಳಿರುತ್ತಲ್ಲ, ಇದನ್ನೆಲ್ಲ ಹರಿದುಬಿಟ್ಟು ಹೊಸ ಬುಕ್ ಥರ ಮಾಡ್ಕೊಳ್ಳಿ ನೀವು. ಓಕೆನಾ? ಹರಿದುಬಿಟ್ಟು ಅದನ್ನು ಸುಟ್ಟುಬಿಡಿ. ಸುಟ್ಟು ನಾನು ಹೇಳ್ದಂಗೆ ಯೂನಿವರ್ಸಿಗೆ ಅಥವಾ ಗಿಡಕ್ಕೆ ಹಾಕಿ. ನೆಕ್ಸ್ಟ್, ಬೈ ಎ ನ್ಯೂ ಬುಕ್ ಆರ್ ಮೇಕ್ ಯುವರ್ ಓನ್ ಬುಕ್ ಅಂತ ಹೇಳಿದ್ದೀನಿ. ಅಂದರೆ ಹೊಸ ಬುಕ್ಕನ್ನು ತೊಗೊಂಡು ಬನ್ನಿ. ಈಗ ಕೆಲವರಿಗೆ ಅಮೆಝಾನಲ್ಲಿ ಅಫೋರ್ಡ್ ಮಾಡಿ ತೊಗೊಳಕ್ಕೆ ಇಷ್ಟ ಇರಲ್ಲ. ಓಕೆ, ಸೊ ಇದು ನೋಡ್ಬೋದು. ಇದು ನಾನು ನಿಮಗೆ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ. ಇದು ನನ್ನ ಬುಕ್ಕು. ಈ ರೀತಿ ಬುಕ್ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಬೇಡ, ನನಗಿದು ತೊಗೊಳಕ್ಕೆ ಇಷ್ಟ ಇಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ನೀವು ಮಾಮೂಲಿ ಈ ರೀತಿ ಕ್ಲಾಸ್ಮೇಟ್ ನೋಟ್ಬುಕ್ಸ್ಗಳನ್ನು ಹೋಗಿ ತೊಗೊಂಡು ಬರಬಹುದು, ಏನು ತೊಂದರೆ ಇಲ್ಲ. ಸೊ ಆ ರೀತಿ ತೊಗೊಂಡು ಬನ್ನಿ. ಇಲ್ಲ ನಮಗೆ ಅದೂ ಆಗ್ತಿಲ್ಲ ಇದೂ ಆಗ್ತಿಲ್ಲ ಅಂದರೆ, ಈ ರೀತಿ ಬುಕ್ಸ್ಗಳಲ್ಲಿ ಕೆಲವು ಬರೆದಿರ್ತೀರ, ಇನ್ನಿಷ್ಟು ಬಿಟ್ಟಿರ್ತೀರ. ಅವಾಗ ಈ ಥರ ವೇಸ್ಟ್ ಪೇಜಸ್ ಇರುತ್ತಲ್ಲ, ಅದನ್ನೆಲ್ಲ ಬರ್ನ್ ಮಾಡಿ ನೀವು ಟೇರ್ ಮಾಡಿ, ಅಂದರೆ ಹರಿದುಬಿಟ್ಟು ಹೊಸದು ನಿಮ್ಮದೇ ಒಂದು, ಈಗ ಜೆರಾಕ್ಸ್ ಅಂಗಡಿಗಳಲ್ಲೆಲ್ಲ ದೊಡ್ಡ ದೊಡ್ಡ ಪಿನ್ ಮಾಡಿಕೊಡ್ತಾರೆ. ಓಕೆನಾ? ಎಷ್ಟು ಓನ್ ಬುಕ್ಕಾಗಿ ಮಾಡಿಕೊಡ್ತಾರೆ. ಆ ರೀತಿ ನೀವು ಓನ್ ಬುಕ್ಕನ್ನು ಕೂಡ ಮಾಡ್ಕೋಬಹುದು. ಆ್ಯಂಡ್ ಇನ್ ಕೇಸ್ ನೀವು ಈಗ 2023 ನನ್ನ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಅಥವಾ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ನೀವೇನು ಮಾಡಿದ್ದೀರಾ ಅಂತ ಹೇಳಿದ್ರೆ, ಒಂದು ಜರ್ನಲ್ನ ಇಟ್ಕೊಂಡಿರ್ತೀರ ಅಂದ್ಕೊಳ್ಳಿ. ಆ ಜರ್ನಲ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬಟ್ ನೀವೇನು ಮಾಡ್ಬೋದು, ನೀವಿಷ್ಟು ಏನು ಬರೆದಿದ್ರಲ್ಲ ಅದನ್ನೆಲ್ಲ ಹರಿದು ಬರ್ನ್ ಮಾಡಿ ಇನ್ನಿಷ್ಟು ಮಿಕ್ಕಿದ್ದನ್ನು ನೀವು ತೆಗೆದಿಟ್ಕೋಬೋದು ಮುಂದಿನ ವರ್ಷಕ್ಕೆ. ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಹಂಗಾದರೆ ವಿಶ್ ಫುಲ್ಫಿಲ್ ಆಗಿಲ್ಲ, ಬರ್ನ್ ಮಾಡ್ಬೋದು ಅಂದರೆ ಡೆಫಿನೆಟ್ಲಿ ಬರ್ನ್ ಮಾಡಿ ಬಿಟ್ಬಿಡಿ. ಓಕೆ, ಸೊ ಇದಿಷ್ಟು ಮಾಡ್ಬೋದು. ಹಾಗೆ ಹೊಸ ಪೆನ್ನನ್ನು ತೊಗೊಳ್ಳಿ. ಹೊಸ ಪೆನ್ ತೊಗೊಳ್ಳಿ. ಇಲ್ಲ ನಿಮ್ಮದೇ ಸ್ವಂತ ಪೆನ್ ಇರಬೇಕು. ಯಾರೂ ಆ ಪೆನ್ನನ್ನು ಮುಟ್ಟಬಾರ್ದು. ಓಕೆ, ಬಿಕಾಸ್ ಎನರ್ಜೀಸ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಮೇಕ್ ಶೋರ್ ಯು ಹ್ಯಾವ್ ಅ ನ್ಯೂ ಪೆನ್ ಇದ್ದರೆ ಓಕೆ, ಇಲ್ಲಾಂದರೆ ತೊಗೊಂಡು ಬನ್ನಿ. ಯಾವ ಕಲರ್ ಆದರೂ ಆಗಿರ್ಬೋದು. ನಿಮ್ಮಲ್ಲಿ ಕಲರ್ ಪೆನ್ಸ್ ಫೆಸಿಲಿಟಿ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಕಲರ್ ಪೆನ್ಸ್ನ ತೊಗೊಳ್ಳಿ. ಇಲ್ಲ ಅಂತಂದರೆ ಮಾಮೂಲಿ ಬ್ಲೂ ಕಲರ್ ಪೆನ್ ಇಸ್ ಫೈನ್. ಇದಿಷ್ಟು ನೀವು ಮಾಡ್ಕೊಂಡ ಮೇಲೆ ನೀವೇನು ಮಾಡಬೇಕು, ನೆಗೆಟಿವಿಟಿನ ರಿಮೂವ್ ಮಾಡಬೇಕು. ನಿಮ್ಮ ನೆಗೆಟಿವಿಟಿನ ರಿಮೂವ್ ಮಾಡಬೇಕು. ಇದು ನನ್ನ ಫೇವ್ರೆಟ್ ಕಾನ್ಸೆಪ್ಟ್. ಇದನ್ನು ನಾನು ನನ್ನ ವರ್ಕ್ಶಾಪಲ್ಲಿ ನನ್ನ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಮಿಸ್ ಮಾಡದೆ ಮಾಡಿಸ್ತೀನಿ. ಸೊ ಇವತ್ತು ನಿಮಗೂ ಆ ಟ್ರಿಕ್ಕನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮಲ್ಲಿರೋ ನೆಗೆಟಿವಿಟಿ ಅಂದರೆ ಇದೇ ಫಸ್ಟ್ ಬ್ಲಾಕೇಜನ್ನು ನಿಮ್ಮ ಲೈಫಲ್ಲಿ ಕ್ರಿಯೇಟ್ ಮಾಡೋದು. ಸೊ ಇದನ್ನು ನೀವೇನು ಮಾಡ್ತೀರಾ, ನೆಗೆಟಿವಿಟಿ ರಿಮೂವಲ್ನ ಮಾಡ್ಕೋತೀರಾ. ಹೇಗೆ ಅಂದರೆ, ಬ್ಲ್ಯಾಕ್ ಕಲರ್ ಪೆನ್ ತೊಗೋಬೇಕು, ಬ್ಲ್ಯಾಕೇ ಆಗಬೇಕು, ವೈಟ್ ಕಲರ್ ಪೇಪರ್ ಇರಬೇಕು. ಆ್ಯಂಡ್ ಅದರಲ್ಲಿ ನೀವು ಏನಂತ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಫಿಯರ್ಸ್, ಅಂದರೆ ನಿಮಗೆ ಏನು ಕಂಡ್ರೆ ಭಯ, ಏನು ಕಂಡ್ರೆ ಆತಂಕ ಇದೆ, ಯಾವುದು ಬೇಜಾರಿದೆ, ಆ ಥರದ ವಿಷಯಗಳನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಪಾಯಿಂಟ್ ವೈಸ್ ಆದರೂ ಬರೀರಿ, ಕತೆ ರೂಪದಲ್ಲಾದರೂ ಬರೀರಿ. ನೀವು ಒಂದು 5 ವರ್ಷದ ಮಗು ಇದ್ದಾಗಿಂದ ಇಲ್ಲಿ ತನಕ ನಿಮ್ಮ ಜೀವನದಲ್ಲಿ ಏನೇನು ಇನ್ಸಿಡೆಂಟ್ ನಿಮಗೆ ಭಯ ತಂದುಕೊಟ್ಟಿದೆ, ಅಥವಾ ಬೇಜಾರು ತಂದುಕೊಟ್ಟಿದೆ, ಅಥವಾ ನೀವು ಯಾವುದೋ ಒಂದು ವ್ಯಕ್ತಿನ ಕಳ್ಕೊಂಡಾಗ ನೀವೆಷ್ಟು ನೋವಲ್ಲಿದ್ರಿ, ಅದು ಎಲ್ಲ ಪ್ರತಿಯೊಂದೂ ನೀವು ಡೀಟೇಲಾಗಿ ಕಪ್ಪು ಬಣ್ಣದ ಪೆನ್ನಿನಿಂದ ವೈಟ್ ಕಲರ್ ಶೀಟಲ್ಲಿ ಬರಿಬೇಕು. ವೈಟ್ ಕಲರ್ ಶೀಟಲ್ಲಿ ಹಿಂದೆ ಮುಂದೆ ಆದರೂ ಬರಿಬಹುದು, ಅಥವಾ ಒಂದೇ ಸೈಡ್ ಬರ್ಕೊಂಡು ಹೋಗ್ತೀರಾ ಅಂದರೆ ಬರಿಬೋದು. ಕೆಲವರು ನನ್ನ ಕ್ಲೈಂಟ್ಸು 5, 6, 7 ಪೇಜ್ಗಟ್ಟಲೆ ಜಾಸ್ತಿನೂ ಬರೆದಿದ್ದಾರೆ ಅವರಲ್ಲಿದ್ದಂಥ ಫಿಯರ್. ಸೊ ಆ ರೀತಿ ನೀವು ನೆಗೆಟಿವಿಟಿನ ರಿಮೂವ್ ಮಾಡಿಕೊಂಡ್ರೆ ಮಾತ್ರ ನೀವು ಏನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಗಾಟ್ ಇಟ್? ಎಸ್. ಸೊ ಹೇಗೆ ಬರೆಯೋದು ಅಂತ ನಾನು ತೋರಿಸ್ಬಿಡ್ತೀನಿ ನಿಮಗೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಡ್ತೀನಿ. ದಯವಿಟ್ಟು ನೀವು ನಿಮ್ಮ ಸಿಚುವೇಶನ್ಗಳನ್ನು ನೆನಪು ಮಾಡಿಕೊಂಡು ದಯವಿಟ್ಟು ಬರೀರಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ನಾನು 10th ಇದು ಜಸ್ಟ್ ಎಕ್ಸಾಂಪಲ್ಲು. ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿದ್ದಾಗ ಏನೋ ಗಾಡಿಯಿಂದ ಬಿದ್ದೋಗ್ಬಿಟ್ಟೆ. ದಟ್ ಈಸ್ ಮೈ ಬಿಗ್ಗೆಸ್ಟ್ ಫಿಯರ್ ಅನ್ನೋ ಥರ. ಓಕೆನಾ? ಸೊ ಐ
ಫೆಲ್ ಫ್ರಮ್ ವೆಹಿಕಲ್ ವೆನ್ ಐ ವಾಸ್ 10th. ಓಕೆ, ಸೊ ಈ ರೀತಿ ಹ್ಯಾಂಡ್ ರೈಟಿಂಗ್ ಎಲ್ಲ ಕನ್ಸಿಡರ್ ಮಾಡ್ಕೋಬೇಡಿ. ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು. ಹೆಂಗಾದರೂ ನೀವು ಇಂಗ್ಲೀಷಲ್ಲಾದರೂ ಬರೀರಿ, ಕನ್ನಡದಲ್ಲಾದರೂ ಬರೀರಿ, ನಿಮ್ಮ ಲ್ಯಾಂಗ್ವೇಜ್ ಏನಿರುತ್ತೆ ಅದರಲ್ಲಿ ನೀವು ಬರಿಬೋದು. ಹೀಗೆ ನಿಮಗೆ ಲೈಫಲ್ಲಿ ಯಾರಾದರೂ ನಿಮಗೆ ಮೋಸ ಮಾಡಿರೋದಾಗಿರ್ಬೋದು. ಸೊ ಈಗ ಕೆಲವರಿಗೆ ಪಾಪ ಪೇರೆಂಟ್ಸ್ ಇರೋದಿಲ್ಲ ಅಲ್ವಾ, ನೀವು ರೀಸೆಂಟಾಗಿ ನಿಮ್ಮ ತಂದೆನೋ ತಾಯಿನೋ, ದಿಸ್ ಇಸ್ ವೆರಿ ಜನರಲ್, ಪ್ಲೀಸ್ ಆಮೇಲೆ ಏನು ಅಂದ್ಕೋಬೇಡಿ. ಆ ರೀತಿ ನೋವಿರುತ್ತೆ ಅಲ್ವಾ. ಕೋವಿಡ್ ಟೈಮಲ್ಲಿ ಪಾಪ ಎಷ್ಟೊಂದು ಜನನ ನಿಮಗೆ ಗೊತ್ತಿರೋರನ್ನ ಕಳ್ಕೊಂಡಿರ್ತೀರ. ಸೊ ನನಗೆ ಕೋವಿಡ್ ಟೈಮಲ್ಲಿ ನನಗೆ ಗೊತ್ತಿರೋರು ಎಕ್ಸ್ಪೈರ್ ಆಗಿದ್ದು ನನಗೆ ತುಂಬ ನೋವು ತಂದು ಕೊಟ್ಟಿದೆ. ನಾನು ಪ್ರೀತಿಸಿರೋ ಹುಡುಗ ನನಗೆ ತುಂಬ ನೋವು ಕೊಡ್ತಾನೆ. ನಾನು 10ನೇ ಕ್ಲಾಸಲ್ಲಿ ಈ ರೀತಿ ಬಿದ್ದೋಗ್ಬಿಟ್ಟಿದ್ದೆ, ಅದು ನನಗೆ ತುಂಬ ನೋವು ಕೊಡ್ತಿದ್ದೆ. ಆಗಿದೆ ಅಂತೆಲ್ಲ ಏನು ಬರೆಯೋದು ಬೇಡ, ಈ ಥರ ಆಗಿತ್ತು ಅಂತ ಬರೆದ್ರೂ ಸಾಕು. ಆಮೇಲೆ ನಿಮಗೆ ಮುಂದಿನ ಬಗ್ಗೆ ಆತಂಕ ಇರುತ್ತೆ. ಸೊ ಮುಂದಿನ ಲೈಫು, ನಾನು ಇವಾಗ ದುಡಿತಾ ಇಲ್ಲ, ಮುಂದೆ ನನ್ನ ಜೀವನ ಹೇಗೆ ಅನ್ನೋ ಭಯ ನನಗಿದೆ. ನಾನು ಒಂದು ಕಾರ್ ತೊಗೋತೀನೋ ಅನ್ನೋ ಆತಂಕ ನನಗಿದೆ. ಆ್ಯಂಡ್ ನನಗೆ ಹಾವು ಕಂಡ್ರೆ ಭಯ. ವಾಟ್ ಎವರ್ ಸಿಲ್ಲಿ ಥಿಂಗ್ಸ್. ಓಕೆ, ನನಗೆ ಚೇಳು ಕಂಡ್ರೆ ಭಯ, ನನಗೆ ಜಿರಳೆ ಕಂಡ್ರೆ ಭಯ. ಎವ್ರಿ ಸಿಲ್ಲಿ ಥಿಂಗ್ಸ್ ಇನ್ ಡೀಟೇಲಾಗಿ ಬರಿಬೇಕು. ಗೊತ್ತಾಯ್ತಲ್ವಾ? ಇನ್ ಡೀಟೇಲಾಗಿ ನೀವು ಬರಿಬೇಕು. ಸೊ ಅದು ನಿಮ್ಗೆ ಏನು ಮಾಡುತ್ತೆ ಅಂದರೆ ನಿಮ್ಮಲ್ಲಿರುವಂತಹ ಫ್ರಸ್ಟ್ರೇಷನ್ನ ಹೊರಗೆ ಹಾಕುತ್ತೆ. ಎಷ್ಟು ಪೇಜ್ ಆದರೂ ಬರೀರಿ ಗೈಸ್, ಎಷ್ಟು ಪೇಜ್ ಆದರೂ ಬರೀರಿ, ಇದಿಷ್ಟನ್ನು ಬರೀರಿ, ಡೀಟೇಲಾಗಿ ಬರೀರಿ. ನಾನು ಹೇಳಿದೆ ಅಲ್ವಾ, ನಾನು ಗಾಡಿಲಿಂದ ಬಿದ್ದೆ 10th, ಅದು ನನಗೆ ತುಂಬ ಭಯ ಇದೆ. ಈ ರೀತಿ ನಾನು ನಿಮಗೆ ನಿಮ್ಮ ಲೈಫಲ್ಲಿ ಏನು ನಡೆದಿದೆ, ನೀವು ಒಂದು 5 ವರ್ಷದ ಮಗುವಿಂದ ಇಲ್ಲಿ ತನಕ ಏನು ನಡೆದಿದೆ ಎಲ್ಲದನ್ನು ಕುತ್ಕೊಂಡು ರೀಕಾಲ್ ಮಾಡಿ ಬರಿತಾ ಹೋಗಿ. ಪಾಯಿಂಟ್ ವೈಸ್ ಆದರೂ ಬರೀರಿ, ಅಕ್ಕಪಕ್ಕನಾದರೂ ಬರೀರಿ, ಒಂದ್ರ ಮೇಲೆ ಒಂದು ಬರೀರಿ, ಹೆಂಗಾದರೂ ಬರ್ಕೊಳ್ಳಿ. ಓಕೆ, ಸೊ ಆದಷ್ಟು ಸಾಕಷ್ಟು ಬರೆಯೋಕ್ಕೆ ಟ್ರೈ ಮಾಡಿ. ಸಣ್ಣ ಸಣ್ಣ ವಿಚಾರನೂ ನೆನಪು ಮಾಡ್ಕೊಂಡು ಬರೀರಿ. ಸೊ ಇದನ್ನು 31ನೇ ತಾರೀಕು ಒಳಗೆ ಯಾವ ಟೈಮಲ್ಲಾದರೂ ಮಾಡಿ. ಓಕೆ, ಅದಾದಮೇಲೂ ಮಾಡ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ 31ನೇ ತಾರೀಕು ಬೆಸ್ಟ್. 2023ನ ಮುಗಿಸ್ಬಿಡೋಣ ಅಂತ ಅಷ್ಟೇ. ದಿಸ್ ಇಸ್ ಒನ್ ಪಾರ್ಟ್. ಆಮೇಲೆ ಏನು ಮಾಡಬೇಕು, ಇದನ್ನು ಮತ್ತೆ ಓದಕ್ಕೆ ಹೋಗಬೇಡಿ. ನೀವು ಒಂದು ಸಲ ಬರೆದ ಮೇಲೆ ಅದನ್ನು ಓದಕ್ಕೆ ಹೋಗಬೇಡಿ. ಇನ್ ಕೇಸ್ ಮಿಸ್ ಆಗಿ ಓದಿದ್ರೂ ದಟ್ ಈಸ್ ಫೈನ್, ನೋ ಪ್ರಾಬ್ಲಮ್. ಓಕೆನಾ? ಆಮೇಲೆ ಇದನ್ನು ನೀವು ಬರ್ನ್ ಮಾಡಬೇಕು, ಸುಟ್ಟು ಬಿಡಬೇಕು. ಕ್ಯಾಂಡಲಲ್ಲಾದರೂ ಸುಡಿ, ಮ್ಯಾಚ್ ಬಾಕ್ಸಲ್ಲಾದರೂ ಸುಡಿ, ಹೇಗಾದರೂ ಸುಟ್ಟು ಹಾಕಿಬಿಟ್ಟು ಇದನ್ನು ನೀವು ನಿಮ್ಮ ಬಾತ್ರೂಮಲ್ಲಿ ಫ್ಲಶ್ ಮಾಡಬೇಕು. ಕಮೋಡಿಗಾದರೂ ಹಾಕ್ಬೋದು, ಇಲ್ಲ ನಿಮ್ಮ ಮನೇಲಿ ಸಿಂಕ್ ಇದ್ದರೆ ಸಿಂಕಲ್ಲಿ ಆ ಬೂದಿನ ಹಾಕಿ ಚೆನ್ನಾಗಿ ನೀರು ಬಿಟ್ಟು ಆ ಸಿಂಕನ್ನೆಲ್ಲ ಕ್ಲೀನ್ ಮಾಡಿ ನಿಮ್ಮದು ಕೈ ಕಾಲೆಲ್ಲ ತೊಳ್ಕೊಂಡು ಬಂದು ಫ್ರೆಶ್ ಆಗಬೇಕು. ಓಕೆ, ಇಷ್ಟು ಮಾಡಿದರೆ ನಿಮ್ಮದು ನೆಗೆಟಿವಿಟಿ ರಿಮೂವಲ್ ಆಗುತ್ತೆ. ಎಲ್ಲ ಆ್ಯಕ್ಟಿವಿಟೀಸ್ನು ಒಟ್ಟಿಗೆ ಮಾಡ್ಬೋದಾ ಅಂದರೆ ಡೆಫಿನೆಟ್ಲಿ ಮಾಡ್ಬೋದು, ಬಟ್ ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಮಾಡಿ. ನಾನು ಆ್ಯಕ್ಟಿವಿಟಿ ಮಾಡಿ ನೋ. ಓಕೆ, ಜಸ್ಟ್ ಚಿಲ್ಲಾಗಿ ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಮಾಡಿ. ಓಕೆ, ಇದೆಷ್ಟು ಒಂದು ಸರಿ. ನೀವು ಇದನ್ನು ಫಸ್ಟ್ ನಾನು ಏನಿಲ್ಲಿ ಸ್ಟೆಪ್ ವೈಸ್ ಬರೆದಿದ್ದೀನಲ್ಲ, ನೀವು ಅದೇ ರೀತಿಯೇ ಫಾಲೋ ಮಾಡಬೇಕು. ಓಕೆ, ಸುಮ್ಮನೆ ಗ್ರ್ಯಾಟಿಟ್ಯೂಡ್ ಫಸ್ಟ್ ಬರೀತೀನಿ, ನೋ. ಫಸ್ಟ್ ನೆಗೆಟಿವಿಟಿ ರಿಮೂವಲ್ ಇಸ್ ಟು ಬಿ ಡನ್. ಸೊ ಈ ರೀತಿ ನಿಮ್ಮದು ಎಷ್ಟು ಬೇಕಿದ್ರೂ ಪಾಯಿಂಟ್ಸ್ನ ಬರೀರಿ. ಬರೆದಾದ್ಮೇಲೆ ನಿಮ್ಮದು ನೆಗೆಟಿವಿಟಿ ರಿಮೂವಲ್ ಮುಗೀತು. ಆ್ಯಂಡ್ ಈ ಪೇಪರನ್ನು ಫೋಲ್ಡ್ ಮಾಡೋಕ್ಕೆ ಹೋಗಬೇಡಿ. ಪೇಪರೆಲ್ಲ ಏನು ಫೋಲ್ಡ್ ಮಾಡೋಕ್ಕೆ ಹೋಗ್ಬಿಟ್ಟು ಜಸ್ಟ್ ಬರೀರಿ. ಒಂದು ಕರ್ಪೂರನೋ ಇಲ್ಲ ಏನೋ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಸುಟ್ಟಾಕ್ಬಿಟ್ಟು ಅದನ್ನು ಫ್ಲಶ್ ಮಾಡಿ ಬಿಸಾಕ್ಬಿಡಿ. ಇಷ್ಟ ಆಯ್ತಲ್ವಾ? ಸೊ ಈಗ ಪ್ರೈವಸಿ ಇಶ್ಯೂ ಇರೋರು ಬರ್ತೀರಾ, ನನಗೆ ಫ್ಲಶ್ ಮಾಡೋಕ್ಕಾಗಲ್ಲ, ಬರ್ನ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ. ಬಟ್ ಇದು ನೀವು ಮಾಡಲೇಬೇಕು. ಎನಿ ಟೈಮ್ ಮಧ್ಯರಾತ್ರಿನಾದರೂ ಎದ್ದುಬಿಟ್ಟು ನೀವು ಮಾಡೋದು ಒಳ್ಳೆಯದು, ಯಾರಿಗೂ ಗೊತ್ತಾಗದೇ ಇರೋ ಥರ. ಓಕೆ, ಬಿಕಾಸ್ ಇದು ಎಲ್ಲದಕ್ಕೂ ನಾವು ಆಲ್ಟರ್ನೇಟಿವ್ ಹುಡುಕೋತ ಕೂತ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಅಷ್ಟು ನಾವು ಬೇಗ ನಮ್ಮ ಏಮನ್ನು ರೀಚ್ ಆಗೋಕ್ಕಾಗಲ್ಲ. ಓಕೆನಾ? ಸೊ ಇಟ್ಸ್ ಅಪ್ ಟು ಯು, ನೀವು ಎಷ್ಟು ಕಷ್ಟಪಟ್ಟು ಇದನ್ನು ವರ್ಕ್ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿತ್ತು. ಓಕೆ, ಸೆಕೆಂಡ್ ಪಾಯಿಂಟ್, ಗ್ರ್ಯಾಟಿಟ್ಯೂಡ್. ಆ್ಯಂಡ್ ಎಸ್, ನಾನು ಒನ್ ಮೋರ್ ಪಾಯಿಂಟ್ನ ಮರ್ತುಬಿಟ್ಟೆ. ನೀವು ಈ ಒಂದು ಪ್ರಾಸೆಸ್ನ ಮಾಡಬೇಕಾದ್ರೆ ನೀವು ಮುಂದೆ ಒಂದು ಕ್ಯಾಂಡಲ್ನ ಹಚ್ಚಬಹುದು ಅಥವಾ ಹಚ್ಚದೇ ಇರ್ಬೋದು, ಅಪ್ ಟು ಯು. ಓಕೆ, ಸೊ ಓಕೆ, ಕಮಿಂಗ್ ಬ್ಯಾಕ್, ಗ್ರ್ಯಾಟಿಟ್ಯೂಡನ್ನ ನೀವು ಬರೀಬೇಕಾದ್ರೆ ಏನಂತ ಗ್ರ್ಯಾಟಿಟ್ಯೂಡ್ ಬರೀಬೇಕು. ನಿಮ್ಮ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಗ್ರ್ಯಾಟಿಟ್ಯೂಡ್ ಬರೆಯೋದಿರುತ್ತೆ. ನೆಗೆಟಿವಿಟಿ ರಿಮೂವಲ್ ಆದಮೇಲೆ ಗ್ರ್ಯಾಟಿಟ್ಯೂಡ್ನ ಬರೀರಿ. ಏನು ಗ್ರ್ಯಾಟಿಟ್ಯೂಡ್ ಬರೀಬೇಕು? 2023ಕ್ಕೆ ನೀವು ಎಷ್ಟು ಕೃತಜ್ಞರಾಗಿದ್ದೀರಾ? 2023ರಲ್ಲಿ ನಿಮಗೆ ಏನೆಲ್ಲ ಸಕ್ಸಸ್ ಸಿಕ್ತು?
ಸೊ ನನ್ನ ಫಸ್ಟ್ 2023 ಗ್ರ್ಯಾಟಿಟ್ಯೂಡ್ನ ನಾನು ಹೇಳ್ಬಿಡ್ತೀನಿ. ಇಟ್ಸ್ ಫಾರ್ ಯು ಆಲ್. ನನ್ನ ಗ್ರೋತಿಗೆ ನೀವೆಲ್ಲ ಕಾರಣ. ಆ್ಯಂಡ್ ಎಷ್ಟು ಜನ ಸಕ್ಸಸ್ ಸ್ಟೋರೀಸ್ನ ಶೇರ್ ಮಾಡಿದ್ದೀರ. ಕೆಲವರು ಸಕ್ಸಸ್ ಸಿಕ್ಕಿರುತ್ತೆ ಬಟ್ ಅವರು ಅಷ್ಟು ಶೇರ್ ಮಾಡಿರೋದಿಲ್ಲ. ಬಟ್ ತುಂಬ ಜನ ಶೇರ್ ಮಾಡಿದ್ದೀರಾ. ಅದರಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗಿದೆ, ಅದರಿಂದ ಇನ್ನೊಬ್ರಿಗೆ ಮೋಟಿವೇಟ್ ಆಗಿದೆ. ಆ್ಯಂಡ್ ನನಗೂ ತುಂಬ ಖುಷಿ ಇದೆ. ನಾನು ಕೊಟ್ಟಿದ್ದು ಇವ್ರಿಗೆ ಸಕ್ಸಸ್ ಆಯಿತಾ ವಾವ್ ಅಂತ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಈ ಜನವರಿಗೆ ನಂದು ಚಾನಲ್ ಸ್ಟಾರ್ಟಾಗಿ 1 ಇಯರ್ ಆಗುತ್ತೆ. ಜನವರಿ 15th ಅನಿಸುತ್ತೆ ಚಾನಲ್ ಸ್ಟಾರ್ಟಾಗಿ 1 ಇಯರ್ ಆಗುತ್ತೆ. ಸೊ ಈ ಒಂದು ಇಯರ್ ಲೈಕ್ ನನಗೆ ರೋಲರ್ ಕೋಸ್ಟರ್ ಜರ್ನಿ ಥರ ಅಂತೂ ಇರಲಿಲ್ಲ. ಲೈಕ್ ಎ ಸ್ಮೂತ್ ಗ್ಲೈಡ್ ರೈಡ್ ಇತ್ತು. ಎಲ್ಲೂ ನನಗೆ ಹಂಪ್ಸ್ ಥರ ಎಲ್ಲೂ ಅನಿಸ್ಲೇ ಇಲ್ಲ. ಲೈಕ್ ಐ ಹ್ಯಾವ್ ಎಂಜಾಯ್ಡ್ ಅ ಲಾಟ್ ಇನ್ 2023. ಲೈಕ್ ನನಗೆ ಹೇಳೋಕ್ಕೆ ಬರ್ತಿಲ್ಲ ಆ್ಯಕ್ಚುಲಿ. ಬಿಕಾಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಸಕ್ಸಸ್ ಸ್ಟೋರಿಗಳನ್ನು ನಾನು ನೋಡ್ತೀನಿ, ಕೇಳ್ತೀನಿ ನಿಮ್ಮ ಕಡೆಯಿಂದ ಅಂತ. ನಾನು ಅದರಲ್ಲಿ ಒಂದು ಪಾರ್ಟ್ ಆಗಿರೋದಕ್ಕೆ, ಅದಕ್ಕೆ ನೀವು ನನ್ನನ್ನು ನಂಬಿ ನೀವು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಾನು ಎಲ್ಲ ವೀಡಿಯೋಸ್ಗಳೂ ಲೈಕ್ ನನಗೆ ರೆಗ್ಯುಲರ್ ವ್ಯೂವರ್ಸ್ ಇದ್ದಾರೆ, ನನಗೆ ಗೊತ್ತಾಗ್ಬಿಡುತ್ತೆ ನನ್ನ ರೆಗ್ಯುಲರ್ ವ್ಯೂವರ್ಸ್ ಬಗ್ಗೆ. ಸೊ ಅವ್ರುಗಳಂತೂ ಲೈಕ್ ಡ್ಯಾಮ್ ಮ್ಯಾನಿಫೆಸ್ಟೇಷನ್ ಅಂತೂ ಸಕ್ಕತ್ತಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ನಾನೇ ಒಂದು ಪಕ್ಷ ಏನಾದರೂ ನಿಮಗೆ ವಿಡಿಯೋ ಮಾಡಿ ಹೇಳಿರ್ತೀನಿ, ಅದನ್ನು ನಾನೇ ಮಾಡಿರೋದಿಲ್ಲ ಆವತ್ತಿನ ದಿನಕ್ಕೆ. ಬಟ್ ನೀವೆಲ್ಲ ಅದನ್ನು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಿದ್ದೀರಾ. ಸೊ ದಟ್ಸ್ ಅಮೇಝಿಂಗ್. ನಿಮ್ಮ ಈ ಹಾರ್ಡ್ ವರ್ಕ್ ಡೆಡಿಕೇಷನಿಗೆ ಯೂನಿವರ್ಸ್ ನಿಮಗೆ ಡೆಫಿನೆಟ್ಲಿ ಬ್ಲೆಸ್ಸಿಂಗ್ಸ್ನ ಕೊಡ್ತಾರೆ. ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಕಮ್ಯುನಿಟಿಗೆ ಹೋಗಿ ನೋಡಿ, ಎಷ್ಟು ಸಕ್ಸಸ್ ಸ್ಟೋರೀಸ್ ಇದೆ. ಐ ಆಮ್ ಪ್ರೌಡ್ ಆ್ಯಕ್ಚುಲಿ ಅಷ್ಟು ಸಕ್ಸಸ್ ಸ್ಟೋರಿ ನಾನು ಪೋಸ್ಟ್ ಮಾಡಿರೋದಕ್ಕೆ. ಇನ್ನೂ ಇದೆ, ಐ ಹ್ಯಾವ್ ಮಿಸ್ಡ್ ಇಟ್. ಬಟ್ ನನಗೆ ಯಾವಾಗ ನೆನಪಾಗುತ್ತೆ ಅವಾಗ ನಾನು ಡೆಫಿನೆಟ್ಲಿ ಪೋಸ್ಟ್ ಮಾಡ್ತೀನಿ. ಪೋರ್ಟಲ್ಸ್ಗಳು ಪ್ರತಿಯೊಂದೂ ನೀವು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಆಲ್ ದ ಸಪೋರ್ಟ್. ಸೊ ನನ್ನ ಫಸ್ಟ್ ಗ್ರ್ಯಾಟಿಟ್ಯೂಡ್ ನಿಮ್ಮೆಲ್ಲರಿಗೂ. ಇವಾಗ ನೀವು ಏನು ಗ್ರ್ಯಾಟಿಟ್ಯೂಡ್ ಬರೀಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಇವಾಗ ನೀವು ಹೆಂಗೆ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರೆ 2023 ನಾನು ಇವಾಗ ಹೇಳಿದೆ ಅಲ್ವಾ, ನಾನು ಜನವರಿಲಿ ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಅಂತ. ಓಕೆ, ಅದನ್ನು ಬ್ಲೆಸ್ಸಿಂಗ್ಸಲ್ಲಿ ಬರಿತೀನಿ. ಇವಾಗ ನೀವು ಓಕೆ ಗ್ರ್ಯಾಟಿಟ್ಯೂಡ್ಗೆ ಹೇಳ್ತೀನಿ ಕೇಳಿ ಇನ್ನೊಂದು ಸತಿ. ಫಸ್ಟ್ ಥಿಂಗ್, ನಿಮಗೆ 2023ರಲ್ಲಿ ಏನು ಸಿಕ್ಕಿದ್ದು ತುಂಬ ಖುಷಿಯಾಗಿದೆ. ಆ್ಯಂಡ್ ಇನ್ನೊಂದು, ಕೆಲವರಿಗೆ ಕೆಲವು ಆಸೆಗಳು ನೆರವೇರಿರೋಲ್ಲ. ಅವರು ನನಗೇನು ಸಿಕ್ಕಿಲ್ಲ ಅಂತ ನೀವು ಅನ್ನಬಾರ್ದು. ಓಕೆ, ಊಟ ಸಿಕ್ಕಿದೆ 2023ರಲ್ಲಿ, ನೀವು ಚೆನ್ನಾಗಿ ಊಟ ಮಾಡ್ಕೊಂಡು ಆರೋಗ್ಯವಾಗಿದ್ದೀರಾ ತಾನೇ, ದಟ್ ಈಸ್ ಅ ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಯೂನಿವರ್ಸ್, ನನಗೆಲ್ಲಿಗೂ ಫುಡ್ಡಿನ ಕೊರತೆ ಆಗಿಲ್ಲ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಕೀಪಿಂಗ್ ಮೀ ಆಲ್ ದ ಟೈಮ್ ಫುಲ್. ಫುಡ್ಡಿಗೆ ಎಲ್ಲೂ ಕೊರತೆ ಆಗಿಲ್ಲ ನಿಮಗೆ. ಸೊ ಹೇಗೆ ಹೇಳ್ತೀರಾ ನೀವು? ಥ್ಯಾಂಕ್ ಯು ಯೂನಿವರ್ಸ್, ನನಗೆ 2023ರಲ್ಲಿ ಒಳ್ಳೆ ಊಟ ಸಿಕ್ಕಿದೆ, ಒಳ್ಳೆ ನಿದ್ದೆ ಸಿಕ್ಕಿದೆ, ನಾನು ತುಂಬ ಖುಷಿಯಾಗಿದ್ದೆ. ಓಕೆ, ಆಮೇಲೆ ನೀವು ಏನಾದರೂ ನೆನಪು ಮಾಡ್ಕೊಳ್ಳಿ. ಲೈಕ್ ಏನೋ ಒಂದು ಸಣ್ಣ ವಸ್ತುನ ತೊಗೊಂಡು ಬಂದಿದ್ದು, ಇದನ್ನು ನಾನು 2023ರಲ್ಲಿ ತೊಗೊಂಡು ಬಂದಿದ್ದು ಅಲ್ವಾ. ಸೊ ನಾನು ಇದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ. ಥ್ಯಾಂಕ್ ಯು ಯೂನಿಕಾರ್ನ್, ನೀವು ನನ್ನ ಮನೆಗೆ ಬಂದಿದ್ದಕ್ಕೆ. ಸೊ ಇದೆಲ್ಲ ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಇದೆಲ್ಲ ಬೈ ಮಾಡಿರೋದು. ಸೊ ಥ್ಯಾಂಕ್ ಯು ಟಾರ್ಟಾಯ್ಸ್ ಹೇಳ್ತೀನಿ, ಥ್ಯಾಂಕ್ ಯು ಬುದ್ಧ ಹೇಳ್ತೀನಿ, ಥ್ಯಾಂಕ್ ಯು ಇದು ವರ್ಲ್ಡ್ ಮ್ಯಾಪ್ದು ಗ್ಲೋಬ್ ಹೇಳ್ತೀನಿ, ಥ್ಯಾಂಕ್ ಯು ಇದು ನಾನು ವಿಯೆಟ್ನಾಮ್ಗೆ ಹೋದಾಗ ತೊಗೊಂಡು ಬಂದಿದ್ದು. ಸೊ ಥ್ಯಾಂಕ್ ಯು ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ನಾನು ಥ್ಯಾಂಕ್ ಯುನ ಬರಿತೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಹೋಮ್ ಅದು ಇದು ಅಂತ. ಆ್ಯಂಡ್ ನೆಕ್ಸ್ಟು ನೀವು ಏನು ಮಾಡ್ತೀರಾ, ನಿಮ್ಮ ಪೇರೆಂಟ್ಸ್ಗೂ ಆಮೇಲೆ ನೀವು ನೆನಪು ಮಾಡ್ಕೊಳ್ಳಿ. ಸೊ ಒಂದು ಕಷ್ಟದ ಟೈಮಲ್ಲಿ ಯಾರೋ ನಿಮಗೆ ದುಡ್ಡು ಕೊಟ್ಟಿದ್ದಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಥ್ಯಾಂಕ್ ಯು ಅಮ್ಮ ಫಾರ್ ಬೀಯಿಂಗ್ ಸಪೋರ್ಟಿವ್ ಇನ್ ಫಾರ್ ಬೀಯಿಂಗ್ ಸಪೋರ್ಟಿವ್ ಇನ್ 2023. ಸೊ ಈ ರೀತಿ ನಿಮಗೆ ಯಾರಿಗೆಲ್ಲ ಗ್ರ್ಯಾಟಿಟ್ಯೂಡ್ನ ನೀವು ತಲುಪಿಸ್ಬೇಕು ದಯವಿಟ್ಟು ಹೇಳಿ. ಪ್ರತಿಯೊಬ್ಬರೂ ನೆನಪು ಮಾಡ್ಕೊಂಡು ಹೇಳಿ. ಇಷ್ಟು ಗ್ರ್ಯಾಟಿಟ್ಯೂಡ್ ಒಂದು ಅಟ್ಲೀಸ್ಟ್ ಒಂದು 50 ಆದರೂ ಬರೀರಿ, ಒಂದು 50 ಗ್ರ್ಯಾಟಿಟ್ಯೂಡ್ ಆದರೂ ಬರೀರಿ, ಒಂದು ಪೇಜಲ್ಲಿ ಬರೀರಿ. ಆಮೇಲೆ ಅದನ್ನ ಬರ್ನ್ ಮಾಡಿ ಯೂನಿವರ್ಸಿಗೂ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು, ಇವರೆಲ್ಲ ನನಗೆ ಇಷ್ಟು ಹೆಲ್ಪ್ ಮಾಡಿದ್ದಾರೆ, ನಾನು ಗ್ರ್ಯಾಟಿಟ್ಯೂಡ್ನ ತಲುಪಿಸ್ತಾ ಇದ್ದೀನಿ ಅಂತ ಹೇಳಿ ಯೂನಿವರ್ಸ್ಗೆ ನೀವು ಬ್ಲೋ ಮಾಡ್ಬೋದು. ಎನಿ ಟೈಮ್ ಯು ಕ್ಯಾನ್ ಡೂ ದಿಸ್. ಓಕೆ, ಇದನ್ನು ನೀವು ಯಾವತ್ತು ಮಾಡಬೇಕು? ಇದನ್ನು 31ನೇ ತಾರೀಕೆ ಮಾಡಬೇಕು.
ಓಕೆ 31ನೇ ತಾರೀಕು ಮಾಡಿ ಮುಗಿಸಿ ಆರಾಮಾಗಿ ಕೂತ್ಕೊಳ್ಳಿ. ನೆಕ್ಸ್ಟ್ ಇನ್ನೇನಿದ್ರು 1ನೇ ತಾರೀಕು ಮೇಲೆ ಮಾಡೋದಿರುತ್ತೆ. ಸೊ ಇದಿಷ್ಟನ್ನು ನೀವು ಬರೀತೀರಾ. ಆ್ಯಂಡ್ ನೆಕ್ಸ್ಟು ನೆನ್ಪು ಮಾಡ್ಕೊಳ್ಳಿ, ಜನವರಿ ತಿಂಗಳಲ್ಲಿ ನಿಮಗೇನು ಗ್ರ್ಯಾಟಿಟ್ಯೂಡ್ ತಲುಪಿಸ್ಬೇಕು ಯೋಚನೆ ಮಾಡಿ. ಜನವರಿ ತಿಂಗಳಲ್ಲಿ ನಿಮಗೇನು ಒಂದು ಥ್ಯಾಂಕ್ಸ್ ಅಪ್ಪ, ನನಗೆ ಜನವರಿಲಿ ಈ ರೀತಿ ಒಂದೇನೋ ಸಿಕ್ತು, ಹೊಸ ಚಪ್ಪಲಿ ತೊಗೊಂಡಿದ್ದೀರಾ, ಹೊಸ ಟಾಪ್ಸ್. ನಾವು ಹುಡುಗಿರು ಯಾವಾಗಲೂ ಟಾಪ್ಸ್ ಎಲ್ಲ ತೊಗೋತಾ ಇರ್ತೀವಿ. ಸೊ ಪರವಾಗಿಲ್ಲ, ಬರೀರಿ. ಮಿಂತ್ರದಲ್ಲಿ ಈಗ ಮೊನ್ನೆ ಆ್ಯಕ್ಚುಲಿ ಏನಾಯಿತು ಗೊತ್ತಾ, ನಾನು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದು ಡ್ರೆಸ್ನ ನೋಡಿದ್ದೆ, ಅದ್ರದ್ದು ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು, ಬಟ್ ಅದನ್ನು ನಾನು ವಿಶ್ ಲಿಸ್ಟಿಗೆ ಹಾಕಿ ಇಟ್ಟಿದ್ದೆ. ಓಕೆ, ಲೈಕ್ ಈಗ ಅಫೋರ್ಡ್ ಮಾಡೋದು ಬೇಡ ಇಷ್ಟು ಅಂತ ಹೇಳಿ ಇಟ್ಟಿದ್ದೆ. ಬಟ್ ನನಗೆ ಅಲ್ಲಿ ನೋಟಿಫಿಕೇಷನ್ ಬಂತು ಪ್ರೈಸ್ ಡ್ರಾಪ್ ಆಗಿದೆ ಅಂತ ಹೇಳಿ. ತಕ್ಷಣ ನಾನು ನೋಟಿಫಿಕೇಷನ್ ಓಪನ್ ಮಾಡಿದೆ, ಒಂದು ನನಗೆ 70% ಆಫರ್ ಅಂತೂ ಸಿಕ್ತು. ಸೊ ನಾನು ತಕ್ಷಣ ಬುಕ್ ಮಾಡಿಬಿಟ್ಟೆ ಅದನ್ನು. ಸೊ ನಾನಿವಾಗ ಬರೀತೀನಿ ಗ್ರ್ಯಾಟಿಟ್ಯೂಡಲ್ಲಿ ಡಿಸೆಂಬರ್ ತಿಂಗಳನ್ನ ನಾನು ನೆನಪು ಮಾಡ್ಕೊತೀನಿ. ಏನಿತ್ತು ಡಿಸೆಂಬರ್ ತಿಂಗಳಲ್ಲಿ, ಅಫ್ಕೋರ್ಸ್ ನಾನು ಮಿಂತ್ರಾಗೆ ಗ್ರ್ಯಾಟಿಟ್ಯೂಡ್ ತಲುಪಿಸ್ಲೇಬೇಕು ಫಾರ್ ಪ್ರೈಸ್ ಡ್ರಾಪಿಂಗ್. ಓಕೆನಾ? ಸೊ ನಾನು ಬರೀತೀನಿ, ಥ್ಯಾಂಕ್ ಯು ಸೋ ಮಚ್ ಮಿಂತ್ರಾ, ಈ ಥರ ನೀವು ಪ್ರೈಸ್ನ ಡ್ರಾಪ್ ಮಾಡಿದ್ದಕ್ಕೆ ನನಗೆ ಬೇಕಾದಂಥ ಡ್ರೆಸ್ಸನ್ನು ನನಗೆ ಅಫೋರ್ಡ್ ಮಾಡೋಕ್ಕಾಗೋಷ್ಟು ಮಾಡಿ ನಾನು ಅದನ್ನು ಬುಕ್ ಮಾಡಿಕೊಂಡೆ, ಥ್ಯಾಂಕ್ ಯು ಸೋ ಮಚ್, ಈ ರೀತಿ ಬರೀತೀನಿ. ಸೊ ಹಾಗೆ ನಿಮಗೆ ಜನವರಿಲಿ ಏನಾಗಿತ್ತು, ಫೆಬ್ರವರಿಲಿ ಏನಾಗಿತ್ತು, ಮಾರ್ಚ್, ಏಪ್ರಿಲ್, ಹೀಗೆ ಲೈಕ್ 12 ಮಂತ್ಸಲ್ಲೂ ನಿಮ್ಗೆ ಏನೇನೆಲ್ಲ ಗ್ರ್ಯಾಟಿಟ್ಯೂಡ್ ತಲುಪಿಸ್ಬೇಕು ಚಿಕ್ಕ ಪುಟ್ಟ ವಿಷಯನೂ ಬರೀರಿ. ನಾನು ಅದನ್ನೇ ಹೇಳ್ತಾ ಇರೋದು ನಿಮಗೆ. ಒಂದು ಸಣ್ಣ ಪೆನ್ನನ್ನು ತೊಗೊಂಡು ಬಂದಿದ್ದು ನಿಮಗೆ ನೆನಪಿದೆ ಅಂದರೆ ದಯವಿಟ್ಟು ಬರೀರಿ. ಗ್ರ್ಯಾಟಿಟ್ಯೂಡ್ ತಲುಪ್ಸೋಕ್ಕೆ ಏನಿಲ್ಲ ಅಂತ ಮಾತ್ರ ಅನ್ನೋಕ್ಕೆ ಹೋಗಬೇಡಿ. ಓಕೆ, 50 ಆದರೂ ನೀವು ಬರೀಬೇಕು. 50 ಈಸ್ ಮಸ್ಟ್, ಗೊತ್ತಾಯ್ತಲ್ಲ? ಎಸ್. ಸೊ ಈ ಥರ ನೀವು ಯಾರಿಗಾದ್ರೂ ಬ್ಲೆಸ್ಸಿಂಗ್ಸ್ನ ಯಾರಿಗಾದ್ರೂ ಗ್ರ್ಯಾಟಿಟ್ಯೂಡ್ನ ಅಮ್ಮನಿಗೆ ಹೇಳ್ಬೋದು, ಅಪ್ಪನಿಗೆ ಹೇಳ್ಬೋದು. ಎಲ್ಲೋ ಟ್ರಿಪ್ಪಿಗೆ ಹೋಗಬೇಕಾದ್ರೆ ದುಡ್ಡು ಕೊಟ್ಟಿರ್ತಾರೆ. ಸೊ ಆವತ್ತು ಅವ್ರು ನಿಮಗೆ ದುಡ್ಡು ಕೊಡಲಿಲ್ಲ ಅಂದರೆ ನೀವು ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಕೀಪ್ ರೈಟಿಂಗ್ ಎವ್ರಿಥಿಂಗ್, ಈಚ್ ಆ್ಯಂಡ್ ಎವ್ರಿಥಿಂಗ್. ಹೊಸ ಫ್ರೆಂಡನ್ನ ಮೀಟ್ ಆದ್ರಿ, ಅಥವಾ ನೀವು ಎಲ್ಲೋ ಫಾರ್ ಎಕ್ಸಾಂಪಲ್ ಈಗ ಸಮ್ಟೈಮ್ಸ್ ಏನಾಗುತ್ತೆ, ನಾವು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ನಮ್ಮ ಹತ್ರ ಚೇಂಜ್ ಇರಲ್ಲ, ಪಕ್ಕದವ್ರ ಹತ್ರ ಚೇಂಜ್ ಇಸ್ಕೊಂಡಿರ್ತೀವಿ. ನಿಮ್ಗೆ ಅದು ಏನಾದರೂ ನೆನಪಿದ್ರೆ, ನನಗೆ ಒಬ್ಬರು ಸ್ಟ್ರೇಂಜರಿಂದ ನನಗೆ 10 ರೂಪಾಯಿ ಸಿಕ್ತು ಆವತ್ತು. ಸೊ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಹರ್ ಅಥವಾ ಫಾರ್ ಹಿಮ್. ನನಗೆ ಆ ಟೈಮಲ್ಲಿ ನನಗೆ 10 ರೂಪಾಯಿ ಕೊಟ್ಟು ಸಹಾಯ ಮಾಡಿದ್ರು. ಆಮೇಲೆ ಎಲ್ಲೋ ಸ್ವಪ್ನವ್ರ ಹತ್ರ ಹೋಗಿರ್ತೀರ, ಅಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಬಂದುಬಿಟ್ಟಿರ್ತೀರ. ಅವ್ರ ಪಾಪ ಎಷ್ಟೊಂದು ದಿನ ಕಾದ್ಬಿಟ್ಟು ಆಮೇಲೆ ನೀವು ನೆನ್ಪು ಮಾಡ್ಕೊಂಡು, ಅಯ್ಯೋ ನಾನು ಅವತ್ತು ತೊಗೊಂಡೋಗಿದ್ದೆ, ಕೊಟ್ಟಿಲ್ಲ ಅಲ್ವಾ ನಿಮಗೆ ಅಂತ ಹೇಳಿ ಕೊಡ್ತೀರಾ. ಸೊ ಅಷ್ಟು ದಿನ ಅವ್ರ ಪೇಷನ್ಸಿಂದ ವೆಯ್ಟ್ ಮಾಡಿರ್ತಾರಲ್ಲ, ಅವ್ರಿಗೆ ಗ್ರ್ಯಾಟಿಟ್ಯೂಡ್ನ ತಲುಪಿಸಿ. ಈ ರೀತಿ ಲೈಕ್ ಥಿಂಕ್ ಮಾಡಿ. ಇದೆಲ್ಲ ನಾನು ಜನರಲಾಗಿ ಓನಾಗಿ ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತಲ್ವ ನಿಮ್ಮ ಜೀವನದಲ್ಲಿ ಏನಾಗಿರುತ್ತೆ ಅನ್ನೋದು. ಸೊ ನೀವು ಅದನ್ನು ಲಿಸ್ಟ್ ಮಾಡಿ ಬರೀಬೇಕಾಗತ್ತೆ. ಓಕೆ ದೆನ್ ಬ್ಲೆಸ್ಸಿಂಗ್ಸ್. ಏನು ಬ್ಲೆಸ್ಸಿಂಗ್ಸ್ನ ಕೊಡಬೇಕು ನೀವು? ನಿಮಗೆ ಏನು ಬ್ಲೆಸ್ಸಿಂಗ್ ಆಗಿದೆ ಅದನ್ನು ಕೌಂಟ್ ಮಾಡಿ. ಫಾರ್ ಎಕ್ಸಾಂಪಲ್ ನನಗೆ ಇವಾಗ 4K ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಲ್ವಾ, 4K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದು ನನ್ನ ಬ್ಲೆಸ್ಸಿಂಗ್. ನಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ ನಾನು 2023 ಸೊ ದಿಸ್ ಇಸ್ ಮೈ ಬ್ಲೆಸ್ಸಿಂಗ್. ಸೊ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಬ್ಲೆಸ್ಸಿಂಗ್ ಮೀ ವಿತ್ 4K ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಬ್ಲೆಸ್ಸಿಂಗ್ ಮೀ ವಿತ್ ಯೂಟ್ಯೂಬ್ ಚಾನಲ್. ಸೊ ನೆಕ್ಸ್ಟ್, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಮೈ ಇಂಟರ್ನ್ಯಾಷನಲ್ ಟ್ರಿಪ್. ನಾನು ಹೇಳಿದ್ನಲ್ಲ ನಾನು ವಿಯೆಟ್ನಾಮ್ಗೆ ಹೋಗಿದ್ದೆ ಅಂತ, ಫಾರ್ ಇಂಟರ್ನ್ಯಾಷನಲ್ ಟ್ರಿಪ್. ಅದು ಒಂದು ನನಗೆ ದೊಡ್ಡ ಬ್ಲೆಸ್ಸಿಂಗೇನೆ. ಆಮೇಲೆ ಈಗ ಯಾರಿಗಾದ್ರೂ ಮಗು ಆಗಿರುತ್ತಲ್ವ 2023 ಸೊ ಅದು ಒಂದು ಬ್ಲೆಸ್ಸಿಂಗ್. ಯಾರಿಗಾದ್ರೂ ಮದುವೆ ಆಗಿರುತ್ತಲ್ವ ಅದು ಒಂದು ಬ್ಲೆಸ್ಸಿಂಗ್. ಯಾರಿಗಾದ್ರೂ ಎಂಗೇಜ್ಮೆಂಟ್ ಆಗಿರುತ್ತಲ್ವ ಅದು ಒಂದು ಬ್ಲೆಸ್ಸಿಂಗ್. ಸೊ ಇಲ್ಲ ನಮಗೇನು ಬ್ಲೆಸ್ಸಿಂಗ್ ಆಗಿಲ್ಲ ಅಂತ ಮಾತ್ರ ಹೇಳಕ್ಕೆ ಹೋಗ್ಬೇಡಿ. ಏನಾದರೂ ಒಂದು ಆಗಿರುತ್ತೆ. ಯಾರಾದರೂ ಗಾಡಿ ತೊಗೊಂಡಿರ್ತೀರ, ಯಾರಿಗಾದ್ರೂ ಗಿಫ್ಟ್ ಮಾಡಿರ್ತಾರೆ, ಯಾರಾದರೂ ಹೊಸ ಪರ್ಸನ್ ಸಿಕ್ಕಿರ್ತಾರೆ ನಿಮಗೆ, ರೈಟ್? ಅಥವಾ ಹೊಸದಾಗಿ ಕಾಲೇಜಿಗೆ ಸೇರ್ಕೊಂಡಿರ್ತೀರ, ಹೊಸದಾಗಿ ಏನೋ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ಕೊಂಡಿರ್ತೀರ. ಈಗ ಗೌರ್ಮೆಂಟ್ ಎಕ್ಸಾಮ್ಗೆ ನೀವು 2023ರಲ್ಲಿ ದುಡ್ಡು ಕೊಟ್ಬಿಟ್ಟು ಎಕ್ಸಾಮ್ ಕಟ್ಟಿದ್ದೀರಾ ಅಂದ್ಕೊಳ್ಳಿ. ಇಟ್ಸ್ ಅ ಬ್ಲೆಸ್ಸಿಂಗ್ ಆ್ಯಕ್ಚುಲಿ ಅಲ್ವಾ? ಅದು ಪ್ರಾಸೆಸ್ಸೇ ಇರಬಹುದು, ನಿಮ್ಮ ಜೀವನದಲ್ಲಿ ಅದೊಂದು ಪ್ರಾಸೆಸ್ ಇರ್ಬೋದು, ಬಟ್ ಇಟ್ಸ್ ಅ ಬ್ಲೆಸ್ಸಿಂಗ್. ಎಲ್ರಿಗೂ ಸಿಕ್ಕಿರಲ್ಲ ಅದು. ಸೊ ಆ ರೀತಿ. ದೆನ್ ಇನ್ನು ಏನಿದೆ ನಿಮಗೆ? ನನಗೇನೋ ಈ ಥರ ಇದೆಯಪ್ಪ, ನಿಮ್ಗೆ ಏನಿದೆ ನೋಡ್ಕೊಳ್ಳಿ. ಓಕೆನಾ? ಸೊ ಹೊಸ ಗಾಡಿ ತೊಗೊಂಡ್ರಾ, ಥ್ಯಾಂಕ್ ಯು ಫಾರ್ ದ ನ್ಯೂ ವೆಹಿಕಲ್. ಆ್ಯಂಡ್ ಹೊಸ ಕಾರ್ ತೊಗೊಂಡ್ರಾ, ಅದನ್ನು ಬರೀರಿ. ಹೊಸದಾಗಿ ಮನೆ ಕಟ್ಟಿದ್ರಾ, ಅದು ಬ್ಲೆಸ್ಸಿಂಗು. ಅಥವಾ ನೀವು ಎಲ್ಲೋ ಒಂದು ಸಣ್ಣದಾಗಿ ಎಲ್ಲೋ ಒಂದು ನಿಮ್ಮ ಮನೆ ಹತ್ರನೇ ಟ್ರಿಪ್ ಹೋದ್ರಾ, 1 ಡೇ ಟ್ರಿಪ್ ಹೋದರೆ, ಅದರ ದೇವಸ್ಥಾನಕ್ಕೆ ಹೋದ್ರಾ. ನಾನಂತೂ ಒಳ್ಳೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಈ ವರ್ಷ. ಸೊ ಅದನ್ನೆಲ್ಲ ನಾನು ಬ್ಲೆಸ್ಸಿಂಗ್ ಆಗಿ ಬರೀತೀನಿ. ಏನು ದಿನ ನೀವು ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ, ಅದು ಬ್ಲೆಸ್ಸಿಂಗೇ. ಎಲ್ರಿಗೂ ದಿನ ಎದ್ಬಿಟ್ಟು, ನನಗಂತೂ ದಿನ ಎದ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲಪ್ಪ. ನಿಮ್ಗೇನಾದರೂ ಹೋಗೋಕ್ಕಾಗ್ತಿದ್ದೆ, ದಟ್ಸ್ ಯೋರ್ ಬ್ಲೆಸ್ಸಿಂಗ್.
ಸೊ ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡಿ, ನಿಮ್ಗೆ ಏನು ಸಿಕ್ಕಿದೆ 2023ರಲ್ಲಿ ಏನು ಸಿಕ್ಕಿದೆ. ಸಡನ್ನಾಗಿ ನನ್ನ ಪ್ರಕಾರ ಯಾರಿಗೂ ಏನೋ ಜೀವನದಲ್ಲಿ ಕಷ್ಟ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತೀರ. ಹಂಗಂತ ಬ್ಲೆಸ್ಸಿಂಗ್ಸ್ ಇಲ್ತದೆ ಯಾರ ಜೀವನನೂ ನಡೆದಿಲ್ಲ. ಈ 2023ರಲ್ಲಿ ನನಗೆ ₹1 ಸಿಕ್ಕಿಲ್ಲ ಅನ್ನೋವಂಥವ್ರು ನನ್ನ ಪ್ರಕಾರ ಯಾರೂ ಇಲ್ಲ. ಹೆಂಗಾದರೂ ಮಾಡಿ ಅವರಿಗೆ ಅದು ಬ್ಲೆಸ್ಸಿಂಗ್ ಆಗೇ ಆಗಿರುತ್ತೆ. ಓಕೆ, ಸೊ ಇದು ಪಾರ್ಟ್ 1 ಆಗಿ ಇಡೋಣ. ಪಾರ್ಟ್ 2ಗೆ ನಾನು ಇನ್ನೊಂದು ವೀಡಿಯೋನ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋ ಬಂದ ತಕ್ಷಣ ನಿಮಗೆ ಪಾರ್ಟ್ 2 ಸಿಗುತ್ತೆ, ಬಿಕಾಸ್ ವಿಡಿಯೋ ಲೆಂತ್ ತುಂಬ ಆಗಿಬಿಡುತ್ತೆ, ನಿಮಗೆ ಬೋರ್ ಆಗೋಗ್ಬಿಡುತ್ತೆ. ಸೊ ನೆಕ್ಸ್ಟು ನಾವು ಹೇಗೆ ನಮ್ಮ ಡಿಸೈರ್ಸ್ ಬರೆಯೋದು, ಏನೇನೆಲ್ಲ ಟೆಕ್ನಿಕ್ಸ್ನ ಮಾಡ್ಬೋದು 1ನೇ ತಾರೀಕು ಮೇಲೆ ಅಂತ ನೋಡೋಣ. ಇದಿಷ್ಟು ನೀವು ಫಸ್ಟು ನೆಗೆಟಿವಿಟಿ ರಿಮೂವಲ್ನ ಮಾಡ್ಕೋಬೇಕು. ಇದನ್ನು 31ನೇ ತಾರೀಕು ಒಳಗೆ ಎನಿ ಟೈಮ್ ಮಾಡಿ, 31ಕ್ಕೂ ಮಾಡ್ಬೋದು, 31 ಮಿಸ್ ಆದರೆ ಅದರಾದ್ಮೇಲೂ ಮಾಡ್ಬೋದು. ನೆಕ್ಸ್ಟು ನೆಗೆಟಿವಿಟಿ ಆದ ತಕ್ಷಣ ಗ್ರ್ಯಾಟಿಟ್ಯೂಡ್ನ ಬರೀರಿ. ಅದಾದಮೇಲೆ ನಿಮ್ಮ ಬ್ಲೆಸ್ಸಿಂಗ್ಸ್ಗಳನ್ನು ಕೌಂಟ್ ಮಾಡಿ. ಓಕೆ, ಬ್ಲೆಸ್ಸಿಂಗ್ಸ್ಗಳನ್ನು ಕೌಂಟ್ ಮಾಡಿದ ಪೇಜನ್ನ ಏನು ಮಾಡಬೇಕು, ಅಥವಾ ಬುಕ್ಕಲ್ಲಿ ಬರಿಬೋದಾ ಅಂದರೆ ಡೆಫಿನೆಟ್ಲಿ ಬುಕ್ಕಲ್ಲಿ ಬರಿಬೋದು. ಪೇಜಲ್ಲಿ ಬರೆದ್ರೆ ಪೇಜನ್ನು ಬರ್ನ್ ಮಾಡಿ ಆ್ಯಶಸ್ನ ಬ್ಲೋ ಮಾಡ್ಬೋದು, ಇಲ್ಲ ನಿಮ್ಮ ಜೊತೆಗೆ ಇಟ್ಕೋತೀರಾ ಬ್ಲೆಸ್ಸಿಂಗ್ಸ್ಗಳನ್ನು ಅನ್ನೋದಿದ್ರೆ ಇಟ್ಕೋಬೋದು. ಸೊ ಲೆಟ್ಸ್ ಮೀಟ್ ಇನ್ ಪಾರ್ಟ್ 2.